ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ. ಇವತ್ತು ಭಾನುವಾರ 31ನೇ ತಾರೀಕು. ನಾಳೆ 1ನೇ ತಾರೀಕು ಹೊಸ ವರ್ಷ. ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ನಾವು ಯುಗಾದಿನೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು. ಅಂತಂದರೆ ಕ್ಯಾಲೆಂಡ್ರಲ್ಲಿ ಮೊದಲನೇ ದಿನ ಅಂದರೆ ವರ್ಷದ ಮೊದಲನೇ ದಿನ ನಾಳೆ. ಹಂಗಾಗಿ ನನ್ನ ಮಗಳ ಖುಷಿಗೋಸ್ಕರ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿ ಅವಳ ಕೈಲಿ ಕೇಕ್ ಕಟ್ ಮಾಡೋದ್ರೊಳಗೆ ತುಂಬಾನೇ ಇಷ್ಟ ಅಲ್ಲ. ಹಾಗಾಗಿ ಒಂದು ಪುಟ್ಟ ಕೇಕ್ನ ತಂದು ಅವಳ ಕೈಲಿ ಕಟ್ ಮಾಡ್ಸೋಣ ಅಂತ ಹೇಳಿ. ಇನ್ನು ಅಡುಗೆ ಅಂತ ಹೇಳಿದ್ರೆ ಮಧ್ಯಾಹ್ನ ಅಡುಗೆಯನ್ನು ನಾವು ಮಾಡ್ಕೊಂಡಿರ್ಲಿಲ್ಲ. ಇವಾಗ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಅದಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ. ಹೇಗಿದ್ರು ಭಾನುವಾರನೂ ಇದೆಯಲ್ಲ, ಸ್ಪೆಷಲ್ ಆದಂಗಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ಕೋಬೇಕು. ಇನ್ನು ನೈಟ್ 12 ಗಂಟೆಗೆ ಅವಳು ಹೆಚ್ಚಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದನೂ ಅದು ನ್ಯೂ ಇಯರ್ ಅಂತ ಹೇಳಿ ಕೇಕ್ ಕಟ್ ಮಾಡ್ತೀನಿ ಅಂತ ತುಂಬ ಆಸೆ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿ ತನಕ ಹೆಚ್ಚಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. 12 ಗಂಟೆಗೆ ಅವಳ ಕೈಲಿ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ಈಗ ಟೈಮ್ 7 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆ ತನಕನೂ ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಮಗಳು ಮತ್ತೆ ಅವರಪ್ಪ ಇಬ್ರು ಕೂಡ ಸೇರ್ಕೊಂಡು ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನನ್ನ ಮಗಳು ಟೌನಿಂದ ಬರುವಾಗಲೇ ನನ್ಗೆ ಬಲೂನ್ ಬೇಕು ಜಾಸ್ತಿ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡು ಬಂದಿತ್ತು. ಹಂಗಾಗಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಅವಳು ಏನೇನ್ ಬೇಕು ಅವರಪ್ಪಂಗೆ ಎಲ್ಲದೂ ಕೂಡ ಹೆಲ್ಪ್ ಮಾಡ್ತಾ ಇದೆ. ಇಂತಿಂತ ಕಲರ್ ಬಲೂನ್ಸ್ ಹಾಕು, ಇಂತಿಂತದ್ನ ಅಣ್ಸು ಅಂತ ಎಲ್ಲಾನು ಕೂಡ ಅವರಪ್ಪಂಗೆ ಕೊಡ್ತಾ ಇದ್ದಾಳೆ. ಎಲ್ಲಿ ನೀವಿಟ್ಟಿರೋದು ನಾನಲ್ಲ. ಕೇಕ್ ಅಲ್ಲ, ಇವತ್ತು ಏನು ಸ್ಪೆಷಲ್ಲು? ನಿನ್ ಯಾರ್ದು ಹ್ಯಾಪಿ ಬರ್ತ್ಡೇ ಅಲ್ಲ? ಖುಷಿನಾ? ಹೆಂಗ್ ಕಟ್ ಮಾಡ್ತೀಯ ಕೇಕು? ಇಲ್ಲಿ ಇಟ್ಕೊಂಡು ಕಟ್ ಮಾಡ್ತೀಯಾ? ಗೊಂಬೆ ಮೇಲೆಲ್ಲ ಲೈಟಿಂಗ್. ನಮ್ಮ ಪಾಪು ಗೊಂಬೆ ಇರೋದು ಇದಕ್ಕಾದ್ರು ಉಪಯೋಗ ಗೊತ್ತೈತಲ್ವಾ ಅಲ್ವಾ ಪಾಪು? ನೀನು ಅಟ್ಲೀಸ್ಟ್ ಆಟ ಅಂತೂ ಆಡೋದಿಲ್ಲ. ಅಟ್ಲೀಸ್ಟ್ ಈ ಗೊಂಬೆಗಳೆಲ್ಲ ಲೈಟ್ ಹಾಕೋದಕ್ಕಾದ್ರೂ ಉಪಯೋಗಕ್ಕೆ ಬರ್ತಾ ಇದೆ. ಆಗ್ಲೇ ಟೈಮ್ 7:30 ಆಗಿತ್ತು. ಇನ್ನು ಅವರಲ್ಲಿ ಡೆಕೋರೇಷನ್ ಮಾಡ್ಕೊತಾ ಇದ್ರಲ್ವಾ, ಹಾಗಾಗಿ ನಾನಿನ್ನ ಬೇಗನೆ ಅಡುಗೆ ಮಾಡಿಬಿಟ್ರೆ ಊಟ ಮಾಡಿ ಅದಾದ್ಮೇಲೆ ಬೇಗ ಕೇಕ್ ಕಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ಫಿಶ್ ಸಾಂಬಾರ್ ರೆಡಿ ಆಗಿದೆ. ಹಾಗೆ ಏನಾದರೂ ನಾನ್ ವೆಜ್ ಏನಾದರೂ ಇಷ್ಟಪಡಲಿಲ್ಲ ಅಂತ ಹೇಳಿದ್ರೆ ಚಿಲ್ಕೋರೆ ಸಾಂಬಾರು ಕೂಡ ರೆಡಿಯಾಗಿತ್ತು. ಹಾಗೆ ನಾನು ಈ ಕಡೆ ಬಂದ್ಬಿಟ್ಟು ಪೋರ್ಕ್ ಮಟನ್ ಪೆಪ್ಪರ್ ಡ್ರೈ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಕೂಡ ರೆಡಿಯಾಗಿತ್ತು. ಇದಕ್ಕೆ ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸಿ ಮಟನ್ನ ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ. ಹಾಗೇನೆ ಅಚ್ಚ ಖಾರದ ಪುಡಿ ಮತ್ತು ಖಾರದ ಪುಡಿ ಎರಡೂ ಕೂಡ ಮಸಾಲೆನೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಮತ್ತು ಕಾಳು ಮೆಣಸು ಇದಿಷ್ಟನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೆಸಿಪಿ ಬಂದ್ಬಿಟ್ಟು ನನ್ನ ಸೌಮ್ಯಸ್ ಅಡಿಗೆ ಮನೆ ಚಾನಲಲ್ಲೂ ಕೂಡ ಇದೆ. ಮತ್ತು ನನ್ನ ಹಿಂದಿನ ಒಂದು ಲಾಗಲ್ಲೂ ಕೂಡ ಎರಡೂ ಕೂಡ ತೋರಿಸಿದ್ದೀನಿ. ಅಂದರೆ ಪೆಪ್ಪರ್ ಡ್ರೈದು ತೋರಿಸಿದ್ದೀನಿ ಮತ್ತು ಪೋರ್ಕ್ ಮಟನ್ ಸಾಂಬಾರ್ದು ಕೂಡ ತೋರಿಸಿದ್ದೀನಿ. ನೀವು ಬೇಕಿದ್ರಲ್ಲಿ ನೋಡ್ಬೋದು. ಇವಾಗ ಇನ್ನೊಂದು ಕಡೆ ಬಂದ್ಬಿಟ್ಟು ನಾನು ಮುದ್ದೆಗೆ ಇಟ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಇವತ್ತು ಜಾಸ್ತಿನೇ ಮುದ್ದೆ ಮಾಡ್ತಾ ಇದ್ದೀನಿ. ಒಂದು 4 ಮುದ್ದೆ ಮಾಡ್ತಿದ್ದೀನಿ. ಅಂದರೆ 5 ಆಗಬೇಕಿತ್ತು, ಸ್ವಲ್ಪ ಕಡಿಮೆ ನೀರಾಯಿತು, 4 ಮುದ್ದೆ ಮಾಡ್ತಾ ಇದ್ದೀನಿ.
ಮುದ್ದೆ ಮಾಡುವಾಗ ನಾನು ಫಸ್ಟೇ ಬಿಸಿ ನೀರನ್ನ ಇಟ್ಕೊಂಡ್ಬಿಡ್ತೀನಿ. ಎಷ್ಟು ಮುದ್ದೆ ಬೇಕು ಅಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೊಂತೀನಿ. ಕುದಿಸ್ಕೊಂಡಾದ್ಮೇಲೆ ಜರಡಿ ಮಾಡ್ಕೊಂಡಿರೋಂಥ ರಾಗಿ ಹಿಟ್ಟನ್ನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಬಿಟ್ಟು ತಿರುಗ್ತೀನಿ. ಇಲ್ಲಂತ ಹೇಳಿದ್ರೆ ಉಗುರು ಬೆಚ್ಚಗಿರೋ ನೀರನ್ನ ಮಾಡ್ಕೊಂಡು ಅದಕ್ಕೆ ರಾಗಿ ಹಿಟ್ಟನ್ನ ಕದ್ರುಕೊಂಡು ಅದಾದ ನಂತರ ಮತ್ತೆ ರಾಗಿ ಹಿಟ್ಟನ್ನ ಹಾಕೊಂಡು ಆ ರೀತಿಯಾಗಾದ್ರೂ ಮುದ್ದೆನ ಮಾಡ್ಕೊಬಹುದು. ನಾನಿಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಇದಕ್ಕೆ ರಾಗಿ ಹಿಟ್ಟನ್ನ ಹಾಕೊಂಡು ಮಾಡ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಮಾಡ್ಕೊಂಡು ಕೂಡ ಬೇಗನೂ ಆಗುತ್ತೆ ಮತ್ತೆ ಚೆನ್ನಾಗೂ ಕೂಡ ಮುದ್ದೆ ಆಗುತ್ತೆ. ನೋಡಿ ಕೆಂಪು ರಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಮುದ್ದೆ ಅಂತೂ ಮಾತ್ರ. ಈಗ ನಾನ್ ವೆಜ್ ಗಳಿಗೆಲ್ಲ ಮಾತ್ರ ಮುದ್ದೆ ಸೂಪರ್ ಮಾತ್ರ. ಮುದ್ದೆನೂ ಕೂಡ ರೆಡಿ ಆಯ್ತು. ಹಾಗೆ ಇನ್ನೊಂದ್ ಕಡೆ ಪೋರ್ಕ್ ಸಾಂಬಾರ್ ಕೂಡ ರೆಡಿ ಆಗಿದೆ. ಪೋರ್ಕ್ ಸಾಂಬಾರ್ ನಾನೇನು ಅಷ್ಟೊಂದು ಇಷ್ಟಪಟ್ಟೆ ಏನ್ ತಿನ್ನಲ್ಲ. ಯಾಕಂದ್ರೆ ನಾವೇನ್ ಚಿಕ್ಕವರಿಂದ ಏನು ಪೋರ್ಕ್ ಮಟನ್ ಅಂದ್ರೆ ತಿಂದೇ ಇಲ್ಲ ನಾವು ಚಿಕ್ಕವರಿಂದನೂ. ಈಗ ಮದುವೆ ಮಾಡ್ಕೊಂಡು ಬಂದಾಗಿಂದ ಅಭ್ಯಾಸ ಮಾಡ್ಕೊಂಡಿರತ್ತಲ್ವಾ, ಹಂಗಾಗಿ ನಂಗೆ ಪೋರ್ಕ್ ಮಟನ್ ಸಾಂಬಾರ್ ಏನು ಅಷ್ಟು ಇಷ್ಟ ಆಗಲ್ಲ ಅನ್ನೋದಕ್ಕೆ ತಿನ್ನಲ್ಲ. ಫ್ರೈ ಮಾಡಿರ್ತೇನಲ್ಲ ಅದು ಮಾತ್ರ ತುಂಬಾನೇ ಇಷ್ಟ ಆಗುತ್ತೆ. ಇವತ್ತು ಮಾಡಿದ ಫ್ರೈ ಮಾತ್ರ ಸಖತ್ತಾಗಿತ್ತು. ಇಷ್ಟು ದಿನ ಮಾಡಿದಕ್ಕಿಂತ ಇವತ್ತು ಮಾಡಿದ್ದು ಪೋರ್ಕ್ ಪೆಪ್ಪರ್ ಡ್ರೈ ಮಾತ್ರ ಸೂಪರ್ ಆಗಿತ್ತು ಮಾತ್ರ. ತುಂಬಾ ಇಷ್ಟಪಟ್ಟು ತಿಂದೆ. ಇನ್ನ ನನ್ನ ಮಗಳಿಗೆಲ್ಲ ಊಟ ಮಾಡಿಸಿ ಎಲ್ಲರದು ಕೂಡ ಊಟ ಆಗಿ ಇವಾಗ ನಾನು ಊಟ ಹಾಕೊಂತ ಇದ್ದೀನಿ. ಸ್ವಲ್ಪ ಅಂದ್ರೆ ನಾನು ಫಿಶ್ ಸಾಂಬಾರಲ್ಲೇ ತಿನ್ನೋದು, ಪೋರ್ಕ್ ಮಟನ್ ಸಾಂಬಾರಲ್ಲೇನು ತಿನ್ನಲ್ಲ. ಫಿಶ್ ಮತ್ತೆ ಪೋರ್ಕ್ ಫ್ರೈ ಹಾಕೊಂಡಿದ್ದೀನಿ. ಇನ್ನ ಮುದ್ದೆ ಏನ್ ತಿನ್ಲಿಲ್ಲ. ಅನ್ನ, ಇನ್ನ ಈರುಳ್ಳಿ ಸೌತೆಕಾಯಿ ಏನಿರ್ಲಿಲ್ಲ. ಇನ್ನ ಸ್ವಲ್ಪ ಜ್ಯೂಸ್ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಊಟ ಎಲ್ಲ ಮುಗೀತು. ಇವಾಗ ಟೈಮ್ ಕರೆಕ್ಟಾಗಿ ಬಂದು 11 ಗಂಟೆ. ಅದು ಟೈಮ್ ನಡೀತಾ ಇಲ್ಲ. ಗಂಟೆ ಆದ್ರೂ ಆಟ ಆಡ್ತಾ ಇದ್ದಾಳೆ ನನ್ನ ಮಗಳು. ಏನಾದರೂ ಮಲ್ಕಳ ರೀತಿಯಾಗಿ ಏನಾದರೂ ಮಾಡಿದ್ರೆ ಬೇಗನೆ ಕಟ್ ಮಾಡಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ 12 ಗಂಟೆ ತನಕ ವೆಯ್ಟ್ ಮಾಡಿ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಳು ಒಂದು ಸ್ವಲ್ಪ ಆಟ ಆಡ್ತಾ ಇದ್ದಾಳೆ ಚೆನ್ನಾಗಿ. ಬಲೂನ್ ಇದೆಯಲ್ಲ, ಬಲೂನಲ್ಲಿ ಆಟ ಆಡ್ತಾ ಇದ್ದಾಳೆ. ಅಜ್ಜಿ ತಾತನ ಜೊತೆ ಕಟ್ ಮಾಡ್ಸೋ. ತಟ್ಲ ಹಂಗೆ ಹಿಂಸೆ ಮಾಡೋದೇನು. ದಪ್ಪಲೆ ಮನುಷ್ಯ ಇನ್ನೇನು ತಲೆ ದಪ್ಪಾಗಿದ್ದಾನೋ ಅವಾಗಲಿಂದ 1 ವರ್ಷಕ್ಕಿಂತ ಇಲ್ಲ ಅದು ಮಗಿನ ಮುಖ ಕಾಣಕಲ್ಲ. ಇವಾಗಲೇ ಟೈಮ್ ಬಂದು 11:45 ಆಗಿತ್ತು. ಇನ್ನೊಂದು 1/4 ಗಂಟೆ ಅಂತ ಹೇಳ್ಬಿಟ್ಟು ಎಲ್ಲದೂ ಕೂಡ ರೆಡಿ ಮಾಡ್ಕೊಂತ ಇದ್ವಿ. ನೋಡಿದ್ರೆ ನನ್ನ ಮಗಳಿಗೆ ನಿದ್ದೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಅದೇ ನಮ್ಗೆ ನಿದ್ದೆ ಬಂದಂಗೆ ಆಗ್ತಿತ್ತು. ನನಗಂತೂ 11:15ಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದಂಗೆ ಆಗ್ತಿತ್ತು. ಅಷ್ಟೊತ್ತಿಗೆ 11:15ಗೆ ಅಂತ ಕಟ್ ಮಾಡ್ಸೋತಂಗೆ ಮಲ್ಕೊಬಿಡೋಣ ಅನ್ಸಿತ್ತು. ಇನ್ನೊಂದು ಅರ್ಧ ಗಂಟೆ ಅಲ್ವಾ ತೆಗಿ ಕಾದ್ಬಿಟ್ಟೆ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಗಳು ಬರ್ತಡೇ ಅಂತ ಹೇಳ್ತಿತ್ತಲ್ಲ, ಹಂಗಾಗಿ ಆ ಬರ್ತಡೇ ರೀತಿಯಾಗಿನೇ ಕ್ಯಾಂಡಲ್ ಎಲ್ಲ ಹಚ್ಚಿ ಎಲ್ಲ ಡೆಕೋರೇಷನ್ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಸೊ 12 ಗಂಟೆ ಆದ್ಮೇಲೆ ಕೇಕು ಕೂಡ ಕಟ್ ಮಾಡಿಸಿದ್ವಿ. ಸಿಂಪಲ್ ಆಗಿ ಮನೆಯವರೇ ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಸ್ಮಾಲ್ ನ್ಯೂ ಇಯರ್ ಪಾರ್ಟಿ ಮಾಡಿದ್ವಿ. ಇನ್ನ ನಿಮ್ಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮ್ಗೆ ಎಲ್ಲಾರ್ಗೂ ಕೂಡ ನೀವ್ ಅನ್ಕೊಂಡಿದ್ ಎಲ್ಲದೂ ಕೂಡ ನೆರವೇರಲಿ ಅಂತ ಕೇಳ್ಕೊಂತ ಇದ್ದೀನಿ. ಎಲ್ಲರಿಗೂ ಕೂಡ ಕೇಕ್ ಕಟ್ ಮಾಡೋದಂದ್ರೆ ನನ್ನ ಮಗಳಿಗೆ ತುಂಬಾನೇ ಇಷ್ಟ. ಮಧ್ಯಾಹ್ನದಿಂದ ಸಿಕ್ಕಾಬಟ್ಟೆ ವೆಯ್ಟ್ ಮಾಡ್ತಾ ಇತ್ತು, ಯಾವಾಗ ಕಟ್ ಮಾಡ್ತೀನಿ ಕೇಕ. ಅವಳೇನು ಅಷ್ಟೊಂದೇನು ಇಷ್ಟಪಟ್ಟು ತಿನ್ನೋದಿಲ್ಲ ಕೇಕ್. ಅಂದ್ರೆ ಕ್ರೀಮ್ ಇರುತ್ತಲ್ವಾ, ಸ್ವಲ್ಪ ತಿಂದ ತಕ್ಷಣನೇ ಅದಕ್ಕೆ ಸಾಕು ಅಂತ ಅನ್ಸುತ್ತೆ. ಅದೇ ಕಟ್ ಮಾಡಕ್ಕೆ ತುಂಬಾನೇ ಖುಷಿ. ಹಾಗಾಗಿ ಎಲ್ರಿಗೂ ಮನೆಯವ್ರೆಲ್ಲರಿಗೂ ಅವಳೇ ಕಟ್ ಮಾಡ್ತಿರ್ಲಿಲ್ಲ, ನಮಗೆ ಕಟ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅದೇ ಕಟ್ ಮಾಡಿ ಕೇಕಿಗೆ ಬಾಯಿ ಹಾಕೊಳ್ತಾ ಇತ್ತು. ಅಷ್ಟೊಂದು ಖುಷಿ ಆಗ್ಬಿಟ್ಟಿತ್ತು. 12 ಗಂಟೆ 12:30 ಆದ್ರೂ ಅವಳಿಗೆ ಮಲ್ಕೊಳ್ಳೋ ಇದೇ ಇಲ್ಲ. ಅಷ್ಟೊಂದು ಎಂಜಾಯ್ ಮಾಡ್ತಾ ಇತ್ತು ಮಾತ್ರ. ಆಮೇಲೆ ನೋಡಿದ್ರೆ 2 ಗಂಟೆ 2:15 ತನಕನೂ ರೂಮಿಗೆ ಬರ್ತಲ್ಲ, ಮಲ್ಕೊಳಕ್ಕೆ ಬರ್ತಲ್ಲ. ನಮ್ಗೆ ಕೇಕ್ ಎಲ್ಲ ತಿಂದಾದ್ಮೇಲೆ ನಾವು ಮಲ್ಕೊಳಕಂತ ಹೋದ್ರೆ ಎಷ್ಟೊತ್ತಾದ್ರೂ ಮಲ್ಕತಾನೆ ಇಲ್ಲ. 2:15 ಆದ್ರೂ ಮಲ್ಕೊಳಕ್ ಬರ್ತಲ್ಲ. ಆಮೇಲೆ ಇಷ್ಟು ಹಿಂಸೆ ಮಾಡಿ ಕರ್ಕೊಂಡ್ ಬಂದ್ ಮಲಗಿಸ್ಕೊಂಡ್ವಿ. ನಮಗೂ ನಿದ್ದೆ ಇಲ್ಲ ರಾತ್ರಿ ಪೂರ್ತಿ. 2:30 3 ಗಂಟೆಗೆ ನಾವು ಮಲ್ಕೊಂಡಿದ್ದು, ನನ್ ಮಗಳು 2:15ಗೆ ಮಲ್ಕೊಂಡಿದ್ದು. ಒಂಥರ ಚೆನ್ನಾಗಿತ್ತು. ಆಮೇಲೆ ನಮಗ್ ನಿದ್ದೆನೆ ಬರ್ತಾ ಇಲ್ಲ. ಅದೇ ಮಲ್ಕೊಳ್ಳೋ ಟೈಮ್ ಏನಾದ್ರು ಮೀರೋಗ್ಬಿಟ್ರೆ ನಮಗ್ ನಿದ್ದೆನೆ ಬರೋದಿಲ್ಲ. ಹಂಗಾಗಿ ಹಂಗಾಡ್ಕೊಂಡು 3 ಗಂಟೆಗೆ ನಮಗ್ ನಿದ್ದೆ ಬಂತು. ಮತ್ತೆ ತುಂಬಾ ಚೆನ್ನಾಗಿ ನನ್ ಮಗಳು ಎಂಜಾಯ್ ಮಾಡಿದ್ಲು ಮಾತ್ರ. ಅವ್ರದ್ದು ಖುಷಿನೇ ಅಲ್ವಾ ನಮ್ ಖುಷಿ. ಹಂಗಾಗಿ ಅವಳು ಖುಷಿ ಪಟ್ರೆ ನಮಗೂ ಕೂಡ ಖುಷಿನೇ.
ಇವಾಗ ಅವ್ರ ಅಪ್ಪಂಗೆ ತಿನ್ನಿಸ್ತಾ ಇದ್ದಾಳೆ ಕೇಕ್ನ. ಫಸ್ಟೇ ತಗೋ ಅಂತ ಹೇಳ್ತಾ ಇದ್ಲು ಅವ್ರ ಅಪ್ಪಂಗೆ ಕೇಕ್ನ. ಆವಾಗ ಇವರು ಲಾಸ್ಟಿಗೆ ಬಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಚೋಳಿಗೆ ತಿನ್ನಿಸ್ತಾ ಇದ್ದಾರೆ. ಇವತ್ತಿನ ಒಂದು ಹೊಸ ವರ್ಷದ ಸೆಲೆಬ್ರೇಷನ್ ವಿಡಿಯೋ ಇಷ್ಟನೇ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಸ್ವಲ್ಪನಾದರೂ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಬಂದ್ಬಿಟ್ಟು ಸೌಮ್ಯಸ್ ಅಡಿಗೆ ಮನೆ ಅಂತ ಹೇಳ್ಬಿಟ್ಟು ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.